ಯಾರನ್ನೋ ಆರೋಪ ಮಾಡಬೇಕು, ಟಾರ್ಗೆಟ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇಲ್ಲ. ದಿಕ್ಕು ತಪ್ಪಿಸುತ್ತಿರುವ ಮತ್ತು ಉದ್ದೇಶಪೂರ್ವಕವಾಗಿ ದಿಕ್ಕು ತಪ್ಪಿಸ್ತಿರೋದ್ರ ಹಿಂದ್ಗಡೆ ಒಂದು ಷಡ್ಯಂತ್ರ ಇದೆ. ನೋಡಿ, ಈ ಗಜ್ನಿ ಮೊಹಮ್ಮದ್ ರಾಜ ಜಯಚಂದ್ರನ ಟೂಲ್ ಆಗಿ ಬಳಸ್ಕೊಂಡ. ಈ ಧರ್ಮಸ್ಥಳದ ಪ್ರಕರಣದ ಹಿಂದ್ಗಡೆನೂ ಕೂಡ ಹಲವು ಗಜ್ನಿಗಳಿದ್ದಾರೆ. ಅವರು ಈ ತಿಮ್ರೋಡಿ ತರದವ್ರನ್ನ, ಗಿರೀಶ್ ಮಠಣನ್ ತರದವ್ರನ್ನ ಟೂಲ್ ಆಗಿ ಬಳಸ್ಕೊಳ್ತಿದ್ದಾರೆ ನನ್ನ ಅನುಮಾನ. ಬ್ರಿಟಿಷರು ಮಹಾರಾಣಿ ಚೆನ್ನಮ್ಮನ ಕಿತ್ತೂರು ವಶಪಡಿಸಿಕೊಳ್ಬೇಕಾದ್ರೆ ಮಲ್ಲಪ್ಪ ಶೆಟ್ಟಿ, ಚೆನ್ನಪ್ಪ ಶೆಟ್ಟಿಯನ್ನೇ ಬಳಸ್ಕೊಂಡ್ರು. ಹೀಗೆ ಇಲ್ಲೂ ಕೂಡ ಕೆಲವು ಮಲ್ಲಪ್ಪ ಶೆಟ್ಟಿ, ಚೆನ್ನಪ್ಪ ಶೆಟ್ಟಿಗಳಿದ್ದಾರೆ. ಅವರೆಲ್ಲರೂ ಟೂಲ್ ಆಗಿದ್ದಾರೆ. ಇದ್ರ ಹಿಂದ್ಗಡೆ ಬೇರೆನೇ ಫೋರ್ಸ್ ಇದೆ. ಯೋಚನೆ ಮಾಡಿ, ಧರ್ಮಸ್ಥಳದಂತ ಆಳವಾಗಿ ಜನರ ಮನಸ್ಸಿನಲ್ಲಿ ಬೇರು ಬಿಟ್ಟಿರುವಂತ ಸಂಸ್ಥೆ ಮತ್ತು ಧರ್ಮಾಧಿಕಾರಿಗಳ ವಿರುದ್ಧನೇ ಈ ರೀತಿ ಷಡ್ಯಂತ್ರ ಮಾಡುವವರು ಇನ್ನು ಬೇರೆಯವ್ರ ವಿರುದ್ಧ ಬಹಳ ಸುಲಭ ತುತ್ತಾಗ್ಬಿಡ್ತಾರೆ. ಆ ಥರ ಒಂದು ವ್ಯಾಪಕವಾಗಿರತಕ್ಕಂಥ ಅಪಪ್ರಚಾರವನ್ನ ಮಾಡಿದ್ದಾರೆ. ನಾನು ಸರ್ಕಾರ ಯಾಕೆ ಅಪಪ್ರಚಾರ ಮಾಡಿರೋರ ಮೇಲೆ ಕ್ರಮ ತಗೊಳ್ತಿಲ್ಲ, ಯಾಕೆ ಕ್ರಮ ತಗೊಳ್ತಿಲ್ಲ? ಈಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಮಾಡ್ತಿದ್ದಂಗೆನೆ ನೋವಾಯ್ತು ಕಾಂಗ್ರೆಸ್ಸಿಗರಿಗೆ, ಆಕ್ರೋಶ ಬಂತು. ಧರ್ಮಾಧಿಕಾರಿಗಳ ವಿರುದ್ಧ ಆರೋಪ ಮಾಡಿದಾಗ ಅದೇ ಆಕ್ರೋಶ ಪ್ರಕಟ ಆಗಬೇಕಿತ್ತಲ್ಲ, ಅದೇ ನೋವು ಬರಬೇಕಿತ್ತಲ್ಲ, ಯಾಕೆ ನೋವು ಆಗಲಿಲ್ಲ? ಏನಾದರೂ ಅರೆಯುಳಿಕೆ ಇಂಜೆಕ್ಷನ್ ಯಾರು ಕೊಟ್ಟಿದ್ರ? ಧರ್ಮಸ್ಥಳದ ವಿಷಯದಲ್ಲಿ ನೋವು ಬರಬಾರ್ದು ನಿಮಗೆ ಅಂತ ಏನಾದ್ರು ಅರವಳಿಕೆ ಇಂಜೆಕ್ಷನ್ ಅನ್ನು ಏನಾದ್ರು ಕೊಟ್ಟಿದ್ರ? ಈ ಎಲ್ಲ ಅನುಮಾನಗಳು ನಮಗೆ ಕಾಡ್ತಾ ಇದ್ದಾವೆ. ಆದರೆ ನಂಗೆ ವಿಶ್ವಾಸ ಇತ್ತು, ಯಾಕೆಂದ್ರೆ ನಮ್ಮ ತಲೆತಲಾಂತರಗಳಿಂದ ನಂಬಿಕೊಂಡು ಬಂದಿದ್ದೀವಲ್ಲ ಮತ್ತು ನಾವು ಹತ್ತಿರದಿಂದ ನೋಡಿದ್ದೀವಲ್ಲ, ಆ ಕಾರಣಕ್ಕೆ ವಿಶ್ವಾಸ ಇತ್ತು. ಈ ಎಲ್ಲ ಆಪಾದನೆಗಳಿಂದ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ಕುಟುಂಬ ಮುಕ್ತ ಆಗುತ್ತೆ ಅನ್ನೋ ವಿಶ್ವಾಸ ಇತ್ತು. ಈಗ ಏನು ದೂರುದಾರನ ಹಿನ್ನೆಲೆಯಲ್ಲಿ ಏನು ತನಿಖೆ ನಡೆಸಿದ್ರು, ಆ ತನಿಖೆಯ ವರದಿನ ಅಧಿಕೃತವಾಗಿ ಮಂಡನೆ ಆಗದೇ ಇದ್ರೂ ಅಲ್ಲಿ ಸಿಕ್ಕಿರುವಂತ ಇನ್ಫಾರ್ಮೇಶನ್ ಪ್ರಕಾರ ಬಹುತೇಕ ಸುಳ್ಳು ಆರೋಪ ಮಾಡಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ ಆಗುತ್ತೆ. ಹಂಗಾಗೇನೆ ನಾವು ಹೇಳ್ತಾ ಇದ್ದೀವಿ, ದೂರುದಾರನ ಮಂಪರ ತನಿಖೆಗೆ ಒಳಪಡಿಸಿ, ಯೂಟ್ಯೂಬರ್ಸ್ನ ತನಿಖೆಗೆ ಒಳಪಡಿಸಿ. ಹೇಗೇನು ಅಪಪ್ರಚಾರ ಮಾಡಿದ್ದಾರೆ, ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ. ಆಕ್ಷನ್ ತಗೊಂಡ್ರೆ ಮಾತ್ರ ನೀವು ನಿಷ್ಪಕ್ಷಪಾತವಾಗಿದ್ದೀರಿ ಅಂತ ಅನಿಸುತ್ತೆ. ಇಲ್ಲದೇ ಇದ್ರೆ ನೀವು ಕೂಡ ಷಡ್ಯಂತ್ರಕ್ಕೆ ಕುಮ್ಮಕ್ಕು ಕೊಡ್ತಾ ಇದ್ದೀರಿ ಅನ್ನುವಂಥ ಅನುಮಾನ ಜನರ ಮನಸ್ಸಿನಲ್ಲಿ ಬರುತ್ತೆ. ಷಡ್ಯಂತ್ರ ಇದೆ ಅನ್ನೋದನ್ನು ಉಪಮುಖ್ಯಮಂತ್ರಿಗಳೇ ಒಪ್ಕೊಂಡ್ರು. ಆಕ್ಷನ್ ತಗೊಳ್ಬೇಕಾಗಿರೋ ರೆಸ್ಪಾನ್ಸಿಬಿಲಿಟಿ ಸರ್ಕಾರದ್ದಿದೆ. ಯು ಹ್ಯಾವ್ ಟು ಡೂ ಇಟ್. ಇಲ್ಲದೇ ಇದ್ರೆ ನಿಮ್ಮ ಮೇಲೆ ಆಪಾದನೆ ಬರುತ್ತೆ. ಈ ಎಚ್ಚರಿಕೆ ಮಾತನ್ನು ಹೇಳಕ್ ಬಯಸ್ತೇನೆ. ಸರ್, ಇನ್ನೊಂದು ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದಾರೆ, ಈ ಎಲ್ಲ ಷಡ್ಯಂತ್ರದ ಹಿಂದೆ ಶಶಿಕಾಂತ್ ಸೆಂಥಿಲ್ ಅನ್ನುವಂಥ ಕಾಂಗ್ರೆಸ್ ಸಂಸದರ ಕೈವಾಡ ಇದೆ ಅನ್ನುವಂತಹ ನೇರ ಆರೋಪವನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ನೀವೇನು? ನಿಮಗೇನಂದ್ರೆ ನನಗೆ ಸ್ಪಷ್ಟತೆ ಇಲ್ಲ. ಹಲವರು ಈ ರೀತಿ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆಂದ್ರೆ ತಮಿಳುನಾಡಿನ ಕಾಂಗ್ರೆಸ್ಸು ಸನಾತನ ಧರ್ಮವನ್ನ ಎರಾಡಿಕೇಟ್ ಮಾಡ್ತೀವಿ ಅನ್ನೋರ ಜೊತೆಗಿದೆ. ಸನಾತನ ಧರ್ಮವನ್ನ ಡೆಂಗ್ಯೂ ಮಲೇರಿಯಾಕ್ಕೆ ಹೋಲಿಸಿದವರ ಜೊತೆಗೆ ಮೈತ್ರಿ ಮಾಡಿಕೊಂಡಿದೆ. ಆ ಕಾಯಿಲೆ ಇವರಿಗೆ ಅಂಟಿರಬಹುದು. ಯಾವ ಸನಾತನ ಧರ್ಮ ಬರೀ ಮನುಕುಲವನ್ನು ಮಾತ್ರ ಅಲ್ಲ, ಜಗತ್ತಿನ ಎಲ್ಲ ಜೀವಿಗಳ ಬಗ್ಗೆಯೂ ಚಿಂತನೆ ನಡೆಸ್ತೋ ಅಂತ ಸನಾತನ ಧರ್ಮವನ್ನ ಎರಾಡಿಕೇಟ್ ಮಾಡಬೇಕು ಅನ್ನುವಂಥವ್ರ ಜೊತೆಗೆ ಮೈತ್ರಿಯನ್ನ ಕಾಂಗ್ರೆಸ್ ಪಾರ್ಟಿ ಮಾಡಿಕೊಂಡಿದೆ. ಹಾಗಾಗಿ ಆ ಕಾಯಿಲೆ ಇವರಿಗೂ ಅಂಟಿರಬಹುದು. ಆ ಕಾಯಿಲೆಯನ್ನ ಇಲ್ಲಿಗೂ ಹರಡುವ
ಪ್ರಯತ್ನ ನಡೆದಿರಬಹುದು ಅನ್ನೋದು ನನ್ನ ಅನುಮಾನ. ಇಲ್ಲಾಂದ್ರೆ ಏನಿದೆ, ಸನಾತನ ಧರ್ಮ ವಿಶ್ವ ಒಂದು ಕುಟುಂಬ ಅಂತ ಹೇಳ್ತು. ನಮ್ಮ ಪ್ರಾರ್ಥನೆಯಲ್ಲಿ ದೇವರನ್ನು ನಾವು ಪೂಜೆ ಮಾಡಿದ ಮೇಲೆ ಸಕಲ ಜೀವಾತ್ಮಗಳಿಗೂ ಲೇಸನ್ನೇ ಬಯಸು ಅಂತ ಕೇಳ್ತೀವಿ. ಅಂಥದನ್ನ ಎರಾಡಿಕೇಟ್ ಮಾಡಬೇಕು ಅಂದ್ರೆ ಒಂದು ಷಡ್ಯಂತ್ರ ಇರಲೇಬೇಕಲ್ಲ. ಆ ಷಡ್ಯಂತ್ರದ ವ್ಯಾಪ್ತಿ ರಾಜ್ಯದ ಗಡಿಯನ್ನು ದಾಟಿರಬಹುದು, ದೇಶದ ಗಡಿಯನ್ನು ದಾಟಿರಬಹುದು.